ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯ ವತಿಯಿಂದ ಒಂದಷ್ಟು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಕ್ರೀನ್ ತೋರಿಸ್ತಾ ಇರೋದು. ಸೊ ಈಗಾಗಲೇ ಫಲಿತಾಂಶ SSLC ಫಲಿತಾಂಶ ಕೂಡ ಬಂದಿದೆ. ಆಮೇಲೆ ಮರು ಎಣಿಕೆಗೆ ಇದೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ಸ್ 9ನೇ ತಾರೀಕಿಂದ ಅಂದರೆ ನಿನ್ನೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎದುರದಂದರೆ ಈಗಾಗಲೇ ಯಾರಾದರೂ ವಿದ್ಯಾರ್ಥಿಗಳು SSLC ಒಳಗಡೆ ಕಡಿಮೆ ಅಂಕ ಬಿದ್ದಿದ್ರೆ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಫೋಟೋ ಕಾಪಿ, ಸೊ ಅದನ್ನು ಕೂಡ ನಿಮಗೆ ತರಿಸ್ಕೊಳ್ಳಿಕ್ಕೆ ಕೂಡ ಇದು ಅಪ್ಲಿಕೇಶನ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ 16ನೇ ತಾರೀಕಿಗೆ. ಸೊ ರಿಸೀವಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ ಫೋಟೋ ಕಾಪಿ ಅಂತ ಇದೆಯಲ್ಲ, ಇಲ್ಲಿ 16 ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದಿ ರೀಟೋಟಲಿಂಗ್ 13ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ರಿಸೀವಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೀಟೋಟಲಿಂಗ್ ಫಾರ್ ಎಕ್ಸಾಮಿನೇಷನ್ 1. ಸೊ ಇದು ಕೂಡ ಏನಂತಂದರೆ ನಿಮಗೆ ಕ್ಲೋಸರ್, ಇದು ಕ್ಲೋಸ್ ಆಗುವಂಥದ್ದು ಏನಾದ್ರು 22ನೇ ತಾರೀಕಿಗೆ ರೀಟೋಟಲಿಂಗ್ ಮಾಡಲಿಕ್ಕೆ ಕ್ಲೋಸ್ ಆಗುತ್ತೆ. ಅದಾದ ಮೇಲೆ ಇದು ಫೋಟೋ ಕಾಪಿ ತರಿಸ್ಕೋಬೇಕಂತಂದರೆ 16 ತಾರೀಕಿಗೆ ಕ್ಲೋಸ್ ಆಗುತ್ತೆ. 9 ರಿಂದ 16 ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ. ಅದಾದಮೇಲೆ ನೀವು ರೀಟೋಟಲಿಂಗ್ ಮಾಡಲಿಕ್ಕೆ 13 ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ, 22ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂದರೆ ನೀವು ರಿವ್ಯಾಲ್ಯೂಷನ್ ಹಾಕಲಿಕ್ಕೆ 13 ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ, 22ನೇ ತಾರೀಕಿಗೆ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ಕ್ಲೋಸ್ ಆಗುತ್ತೆ. ಸೊ ಇದನ್ನು ನೀವು ಆನ್ಲೈನ್ ಮುಖಾಂತರ ಹಾಕಬೇಕು. ಇಲ್ಲಿ ನೋಡ್ಬೋದು ಕೆಳಭಾಗದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದಕ್ಕೆ ಕ್ಲಿಕ್ ಮಾಡಿ ನೀವು ಫೋಟೋ ಕಾಪಿ ಬೇಕಂದರೆ ಫೋಟೋ ಕಾಪಿ, ಅಥವಾ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿಕ್ಕೆ. ಸೊ ಫೋಟೋ ಕಾಪಿ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವೇವ್ ಮಾಡಿದಾಗ ಅಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಹಾಕಬೇಕು ಅದು ಕಾಣಿಸುತ್ತೆ. ಅದನ್ನು ನೀವು ಅದರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋಬಹುದು. ಸೊ ಇದು ಏನಾಗಿದೆ ಅಂತಂದರೆ, ಇವಾಗ ನಿಮ್ಗಳಿಗೆ ಅದು ಈ ಒಂದು ಡೇಟ್ಗಳನ್ನು ನೋಡ್ಕೋಬೇಕಾಗುತ್ತೆ. ಡೇಟ್ಗಳನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ.